ಆ್ಯಂಡ್ ಆಲ್ಸೋ ನನ್ನ ಮಗಂದು 3 ಮಂತ್ ಫೋಟೋಶೂಟು ಮಾಡಿರಲಿಲ್ಲ. ಅದು ಯಾಕಂತ ಹೇಳಿದ್ರೆ ನಾನು ಹೇಳಿದ್ನಲ್ವ ಆವಾಗಲೇ ನನಗೆ ಬ್ಯಾಕ್ ಪೇನ್ ಇತ್ತು, ಹುಷಾರಿರಲಿಲ್ಲ. ಆವತ್ತು 19th ಅಲಿಶಾ ಮಂತ್ರಾಲಯ ಹೋಗಿದ್ರು. ಸೊ ನಾನು ಒಬ್ಬಳೇ ಇದ್ದಿದ್ದರಿಂದ ನನಗೊಬ್ಬಳೇ ಮೇಂಟೈನ್ ಮಾಡೋಕ್ಕಲ್ಲ, ಅವ್ನು ಇಟ್ಕೊಂಡು ಫೋಟೋ ತೆಗಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಮಂತ್ ಒಳಗಡೆ ಯಾವಾಗಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡಿಬಿಟ್ಟಿದ್ದೆ. ಸೊ ಹಾಗಾಗಿ ಈ ವಿಡಿಯೋ ಜೊತೆಗೆ ಅದನ್ನು ಅಟ್ಯಾಚ್ ಮಾಡ್ತಿದ್ದೀನಿ. ಇವತ್ತು 3 ಮಂತ್ ಫೋಟೋಶೂಟ್ ಮಾಡೋಣ ನನ್ನ ಮಗನಿಗೆ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ ನಾನು ಮತ್ತು ನಮ್ಮ ಮನೆಯವರು. ಇನ್ನು ಯಾರು ಇರ್ತಾರೆ ಗೈಸ್, ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಿದ್ದಾರೆ, ನಾನು ಒಬ್ಬಳೇ ಮನೇಲಿರೋದ್ರಿಂದ ನನಗೆ ಅವ್ನು ಇಟ್ಕೊಂಡು ನಾ ಒಬ್ಬನೇ ರೆಕಾರ್ಡ್ ಮಾಡಿ ಅವ್ನು ಇಟ್ಕೊಂಡು ಫೋಟೋ ತೆಗಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಅದನ್ನು ಸ್ಕಿಪ್ ಮಾಡಿದೆ. ಈ ಮಂತ್ ಒಳಗಡೆ ಇನ್ನೇನೋ ಕ್ರಿಸ್ಮಸ್ ಬಂತಲ್ಲ, ಸಂತಾ ಟೀಮಲ್ಲಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಮನೆಯವರಂದ್ರು ಕ್ರಿಸ್ಮಸ್ಗೆ ಬೇರೆ ಮಾಡೋಣ, 3 ಮಂತ್ದು ಬೇರೆ ಮಾಡಿಬಿಡೋಣ, ತೆಗಿಯೋಣ, ಅದೊಂದು ಮೆಮೊರೀಸ್, ಅವನಿಗೋಸ್ಕರ ಒಂದು ಮೆಮೊರಿ ಕ್ರಿಯೇಟ್ ಮಾಡಿಕೊಡ್ತಾಯಿದ್ದೀವಿ ಅಂತಂದರೆ ಆ ಮೆಮೊರಿ ಹಾಗೆ ಇಲ್ಲಿ 3 ಮಂತ್ ತೆಗೆದುಬಿಡೋಣ, ಆಮೇಲೆ ಸಂತಾ ಟೀಮಲ್ಲಿ ಬೇರೆ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀವಿ. ಸೊ ಡ್ರೆಸ್ ಬಂದು ವಿಶಾಲ್ ಮಾರ್ಟಲ್ಲಿ ತಂದಿದ್ದಾರೆ. ಆ್ಯಕ್ಚುಲಿ ಅವ್ರಿಗೆ ಸೈಜ್ ಗೊತ್ತಾಗಿಲ್ಲ, ಅದಕ್ಕೆ ಒಂದೇ ಒಂದು ಜೊತೆ ತಂದಿದ್ದಾರೆ. ನ್ಯೂ ಇಯರ್ಗೆ ಮತ್ತು ಕ್ರಿಸ್ಮಸ್ಗೆ ಚೆನ್ನಾಗಿರೋ ಆಫರ್ಗಳೆಲ್ಲ ಬಿಟ್ಟಿದ್ದಾರೆ ಅಂತೆ ವಿಶಾಲ್ ಮಾರ್ಟಲ್ಲಿ. ಸೊ ಒಂದ್ಸಲಿ ಹೋಗಿ ನಿಮ್ಮ ಅಕ್ಕಪಕ್ಕ ಇರೋ ವಿಶಾಲ್ ಮಾರ್ಟಲ್ಲಿ ಚೆಕ್ ಮಾಡಿ, ಕಿಡ್ಸ್ ವೇರ್ಸ್ ತುಂಬ ಚೆನ್ನಾಗಿ ಹಾಕಿದ್ದಾರಂತೆ ನ್ಯೂ ಇಯರ್ಗೆ. ಒಂದೇ ಒಂದು ಜೊತೆ ತಂದಿದ್ದಾರೆ. ಅವ್ರಿಗೆ ಬ್ಲೂ ಅಂದರೆ ಅದೆಲ್ಲದ್ರೂ ಬ್ಲೂಗೆ ಅಟ್ರಾಕ್ಟ್ ಆಗ್ತಾರೆ ಜಾಸ್ತಿ. ಸೊ ಹಾಗಾಗಿ ಅವ್ರು ಒಂದು ಜೊತೆ ತಂದಿದ್ದಾರೆ, ಅದನ್ನೇ ಹಾಕ್ತೀನಿ. ಅದು 3 ಮಂತ್ಗೆ ಹಾಕೋಣ ಅಂತಲೇ ತಂದಿದ್ದು ವಿಶಾಲ್ ಮಾರ್ಟಲ್ಲಿ, ಹಾಕೋಕ್ಕೆ ಆಗಿರಲಿಲ್ಲ. ಇವಾಗ ಅದನ್ನು ಹಾಕಿಬಿಟ್ಟು ಫೋಟೋ ತೆಗಿಯೋದೆ. ಓಕೆನಾ, ಹೇಗೆ ಬರುತ್ತೆ ಅಂತೇಳ್ಬಿಟ್ಟು ನಾನು ಈ ವಿಡಿಯೋಗೆ ಗೀಜಿಸ್ ಏನೂ ಹಾಕ್ತಿಲ್ಲ. ನನ್ನ ಮಗನ ಹೇಗಿದ್ದಾನೆ ಹಾಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನನ್ನ ಮಗ ಹೇಗಿದ್ದಾನೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಬರಿಬೇಡಿ. ಕಮೆಂಟ್ ಬಾಕ್ಸಲ್ಲಿ ಮಾಡೋಕ್ಕಾಗಿಲ್ಲ ಅಂತಂದರೂ ಪ್ಲೀಸ್ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆನಾ, ಥ್ಯಾಂಕ್ ಯು. ಸೊ ಈ ಒಂದು ಡ್ರೆಸ್ನ ತಂದಿದ್ದಾರೆ. ಆ್ಯಕ್ಚುಲಿ ಇದು ಏನದು ಬ್ಲೂ, ಇದು ಫ್ಲ್ಯಾಶ್ ಲೈಟ್ ಆನ್ ಮಾಡಿರೋದ್ರಿಂದ ಈ ಥರ ಕಾಣಿಸ್ತಾ ಇದೆ ಅಷ್ಟೇ. ಇದನ್ನು ವಾಶ್ ಮಾಡಿ ಎತ್ತಿಟ್ಟಿದ್ವಿ ಹಂಗೇ. ಮಕ್ಕಳಿಗೆ ಯಾವುದೇ ಹೊಸ ಥರ ಬಟ್ಟೆ ತಂದರೆ ಪ್ಲೀಸ್ ವಾಶ್ ಮಾಡಿ ಆಮೇಲೆ ಹಾಕಿ, ಇಲ್ಲಾಂತಂದರೆ ವಾಶ್ ಮಾಡಲಿಲ್ಲ ಅಂತಂದರೆ ಏನಾಗುತ್ತೆ ಅನ್ನೋದು ನಂಗೆ ಗೊತ್ತಿಲ್ಲ, ಇನ್ಫೆಕ್ಷನ್ ಏನೋ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವೂ ಕೂಡ ಏನೇ ಬಟ್ಟೆ ತಂದರೂ ಅವನಿಗೆ ವಾಶ್ ಮಾಡಿನೇ ಯೂಸ್ ಮಾಡ್ತಾ ಇರೋದು, ಎಲ್ಲ ಬಟ್ಟೆನೂ ಅಷ್ಟೇ. ಸೊ ಅವನಿಗೆ ನಾವು ಬೇರೆಯವ್ರ ಹತ್ರ ಬಟ್ಟೆ ಈಸ್ಕೊಂಡಿಲ್ಲ, ಒಂದು 3 ಜೊತೆ ಈಸ್ಕೊಂಡಿದ್ವಿ ಅಷ್ಟೇ. ಇನ್ನು ಮಿಕ್ಕಿದೆಲ್ಲನೂ ಅವನಿಗೆ ಹೊಸದೇ ತಂದು ಹಾಕ್ತಾ ಇರೋದು. ಆ್ಯಕ್ಚುಲಿ ವಾಶ್ ಮಾಡಿಬಿಟ್ಟು ಯೂಸ್ ಮಾಡ್ತಾಯಿದ್ದೀವಿ. ನಾವು ಬೇರೆಯವ್ರದ್ದು ಯಾವುದು ಈಸ್ಕೊಂಡು ಯೂಸ್ ಮಾಡ್ತಾಯಿಲ್ಲ ಬಟ್ಟೆನ. ಓಕೆನಾ, ಇದೊಂದು ಕ್ಲಾರಿಟಿ ಕೊಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಕ್ಲಾರಿಟಿ ಕೊಟ್ಟೆ. ನೋಡಿ ಗಾಯ್ಸ್, ನನ್ನ ಮಗ ಇವಾಗ ಎದ್ದಿದ್ದಾನೆ. ಸ್ನಾನ ಮಾಡಿಸ್ಬಿಟ್ಟು ಹಾಗೆ ಮಲ್ಸ್ಬಿಟ್ಟಿದ್ದೆ, ಕ್ರೀಮು ಹಾಕಿರಲಿಲ್ಲ, ಏನೂ ಹಾಕಿರಲಿಲ್ಲ, ಹಾಗೆ ಮಲ್ಸ್ಬಿಟ್ಟಿದ್ದೆ. ಹಾಗಾಗಿ ಇವಾಗ ಎತ್ಕೊಂಡೆ. ಹಲೋ ಇಲ್ಲೇ ಇದ್ದೀನಿ ನೋಡಿ. ಇವಾಗ ಮನಿಕೊಂಡು ಯೋಚನೆ ಮಾಡ್ತಾವ ನನ್ನ, ಏನು ಮಾಡೋದು ದೀಕ್ಷಿತ್ ಅವ್ರು, ಏನು ಮಾಡ್ತೀರಾ ನೀವು? ದೀಕ್ಷು ಅವನಿಗೆ ಜೋರಾಗಿ ಮಾತಾಡಿದ್ರೆ ನಾಚಿಕೆ ಆಗುತ್ತೆ ಗೈಸ್ ಅವನಿಗೆ. ದೀಕ್ಷು ಅಯ್ಯಯ್ಯಯ್ಯಯ್ಯಯ್ಯಯ್ಯ ಹುಚ್ಚೆ ಉಯ್ಕೊಂಡ, 1 ಲೀಟ್ರ್ ಹುಚ್ಚೆ ಉಯ್ತಾನೆ ಗೈಸ್. ಇನ್ನು ಚಡ್ಡಿ ಒಗೆಯೋಷ್ಟಲ್ಲಿ ನಮಗೆ ನಮ್ಮ ಅಮ್ಮಂಗೆ ಪಾಪ ಏನು ಮಾಡೋದು ಹೇಳಿ. ಡೈಲಿ ಅವ್ನಿಗೆ ಪ್ಯಾಂಪರ್ಸ್ನ ರೂಢಿ ಮಾಡಿಲ್ಲ. ಸೊ ಹಾಗಾಗಿ ಅವನಿಗೆ ಜಸ್ಟ್ ಚಡ್ಡಿ ಇಲ್ಲಾಂದರೆ ಪ್ಯಾಂಟ್ ಇಟ್ಬಿಡ್ತೀವಿ. ಒಗೆಯೋಕ್ಕೇನು ಒಂದು ಎಷ್ಟು ಚಿಕ್ಕ ಮಕ್ಕಳು ಏನದು ಮಕ್ಳ ಬಟ್ಟೆ ಎಷ್ಟೊತ್ತು ಒಗೆಯೋದು ಹೇಳಿ ಗೈಸ್. ಬಿಡ್ತಾವನೆ. ಇದು ಬಂದು ಇದು ನಿಮಗೆ ಎಲ್ಲಿ ಸಿಗುತ್ತೆ ಗೊತ್ತಾ? ಅದೇ ಚಪ್ಪಲಿ ಹೊಲಿತಾರಲ್ಲ ಅಲ್ಲಿ ಸಿಗುತ್ತೆ ಇದು. ನಿಮ್ಮ ಮಕ್ಳಿಗೂ ಕಟ್ಟಿ ದೃಷ್ಟಿ ಏನಾದರೂ ಆದರೆ ಅಥವಾ ಯಾವುದೇ ಥರ ಅನ್ನೋದು ನೆಗೆಟಿವ್ ಎನರ್ಜಿ ಇದ್ದರೆ ಅಲ್ಲೇ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಚಪ್ಪಲಿ ಹೊಲಿತಾರಲ್ಲ ಅಲ್ಲಿ ಎಣ್ಕೊಡ್ತಾರೆ. ಅದನ್ನು ಎಣ್ಸ್ಕೊಬಂದು ಇಲ್ಲಿ ಬಿಡ್ದವನು ಗೈಸ್ ಇವನು ಪುರ ಅಂತ ಕಟ್ಟಿ ಮಕ್ಕಳಿಗೆ 3+ ಅಂತ ಅನಿಸುತ್ತೆ ಕೊಡೋದು. ಕೇಳಿ ನೋಡಿ, ಕೊಟ್ಟರೆ ಈಸ್ಕೊಂಡು ಕಟ್ಟಿ. ಅಣ್ಣ ದೀಕ್ಷಿತ್ ಏನೋ ಅವನು ಫ್ಲ್ಯಾಶ್ ಲೈಟ್ ಆನ್ ಮಾಡಿದ್ದೀನಲ್ಲ, ಏನಿದು ಅಂತ ನೋಡ್ತಾವನು. ಇಲ್ಲೊಂದು ಸೊಳ್ಳೆ ಕಚ್ಚೈತೆ. ಏನಿದು ಮಮ್ಮಿ ಏನೋ ಮಾಡ್ತಾವಳಲ್ಲ ಫೋನ್ ಹಿಡ್ಕೊಂಡು. ಎಳ್ಕೊಳ್ಳಿ ನೀವು, ಒಂದು ದಗಬಾಕಬೇಕು ಅವನ ಕೈಲಿ ಆಯ್ತಾಯಿಲ್ಲ. ಅಲ್ವಾ ಹೋಗು, ನನ್ನ ಜೊತೆ ಮಾತಾಡ ನೀನು. ಏನಪ್ಪ
ಓಯ್ ಓಯ್ ಹೋಗ್ ಬಾಯ್ 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 ಬಾಯ್. ಅವನಿಗೆ ಪ್ರತಿ ತಿಂಗಳು ನೋಡ್ತೀವಿ ನೋಡಿ ಈ ರೀತಿ ಅವ್ನು 3 ತಿಂಗಳು ಮಕ್ಕಳುಗಳು ಬಾಯೊಳಗೆ ಬೆಳ್ಳ ಹಾಕೊಳ್ಳೋದು, ಫುಲ್ಲು ಗಂಟ್ಲು ಹಾಕ್ಕೊಳ್ಳೋದು, ಈ ಥರ ಕೆಮ್ಮೋದು, ಹಿಂಗೆ ಮಾಡೋದು ಗೈಸ್. ಅವನು ಎಷ್ಟು ಬೆರಳು ಚೀಪ್ತಾನೆ ಅಂತಂದರೆ ಹುಡಿಕೊಂಡು ಬೆರಳನ್ನ ಹಾಕ್ಕೊತಾನೆ ಬಾಯಿಗೆ ಅವನು. ಹಿಂಗೆ ಬಿಡಿಸಿದ್ರು ಅಷ್ಟೇ, ಅವನು ಹುಡುಕೊಂಡು ಹಾಕ್ಕೊತಾನೆ, ಮತ್ತೆ ಹಾಕ್ಕೊತಾನೆ ಕೈನ. ಅವ್ನಿಗೆ ಫುಲ್ಲು ಹೆಂಗೆ ಅಂತಂದರೆ ಈ ಹೆಬ್ಬೆಟ್ಟನ್ನ ಗಂಟ್ಲುವರೆಗೂ ಹಾಕ್ಕೊತಾನೆ, ಹಂಗೆ ಹಾಕ್ಕೊತಾನೆ ನೋಡಿ. ಮತ್ತೆ ಏಯ್ ಹೋಗಲೇ ನೀನು ಕಿತ್ತಾಕಿದ್ರೆ ನನಗೆ ಹಾಕೊಳ್ಳೋದು ಗೊತ್ತಿಲ್ವಾ ಅಂತ ಹಾಕಂತಾನೆ. ಬಿಡಪ್ಪ ಸಾಕು. ಅವ್ರಿಗೇನೋ ಮಸಾಜ್ ಆಗ್ತಾ ಇರುತ್ತಂತೆ, ಅಥವಾ ಏನೋ ಒಂದು ಕಲಿಯೋಕ್ಕೆ ಈ ಥರ ಬೆರಳನ್ನ ಬಾಯಿಗೆ ಹಾಕ್ಕೊತಾರಂತೆ. ಜಾಸ್ತಿ ಏನಾದರೂ ಹಾಕ್ಕೊಳ್ಳಿ ಅಂತ ಹೇಳಿದ್ರು ಡಾಕ್ಟ್ರು. ಈಗ ಮಂತ್ಲಿ ಚೆಕಪ್ ಹೋಗಿದ್ವಲ್ವ, ಆವಾಗ ಏನಿಲ್ಲ ಮಕ್ಕಳು ಅವೆಲ್ಲ ಮಾಡಬೇಕು, ಚೆನ್ನಾಗಿ ಬೆಳಿಬೇಕು ಅಂದರೆ ಅವೆಲ್ಲ ಮಾಡಬೇಕು, ಹಾಕ್ಕೊಳ್ಳಿ ಬಿಡಿ ಅಂತಂದರು ಡಾಕ್ಟ್ರು. ಸೊ ಹಾಗಾಗಿ ನಾನು ಏನು ಅವನಿಗೆ ತೆಗಿ ಅಂತ ಕಿತ್ತಾಕಲ್ಲ, ಹಾಕ್ಕೊಳ್ಳಿ ಅಂತ ಬಿಟ್ಬಿಡ್ತೀನಿ. ಅದೆಷ್ಟೊದ್ರಿಗೂ ಚೀಪ್ಲಿ ಅಂತ. ಅದು ಹೆಂಗೆ ಅಂದರೆ ಕೆಮ್ಮು ಬರಬೇಕು ಹಾಗೆ ಚೀಪ್ತಾನೆ ಅವನು. ನೋಡು ಅಲ್ಲಿ ಅಯ್ಯೋ ಹುಚ್ಚ ಇದು ಅವನಿಗೆ ಚಡಿ ಬೀಜ ಹಾಕ್ಬೇಕು. ಅವನಿಗೆ ಈ ಥರ ಒಂದು ಚಾಪೆ ಹಾಕ್ಬಿಟ್ಟು ಮಂದಾಗಿರೋ ಬಸ್ಸಿಟ್ ಅಂದರೆ ಕಾಟನ್ದು ಅಲ್ಲಿ ಹೊಲ್ಸಿರೋದದು, ಆ ಥರದ್ರಲ್ಲಿ ಹಾಕ್ಬಿಟ್ಟು ಮಲಗಿಸ್ಬಿಟ್ರೆ 1 ಅವರಿಂದ 2 ಅವರ್ ಆಟ ಆಡ್ತಾನೆ ಗೈಸ್ ಅವನು. ಇವಾಗ 3 ತಿಂಗಳು ಕಂಪ್ಲೀಟ್ ಆದಮೇಲೆ ಇವಾಗ ಫೋಟೋಶೂಟ್ಗೆಲ್ಲ ರೆಡಿ ಮಾಡ್ತಾಯಿದ್ದೀವಿ ಗೈಸ್. ಏನು ಥೀಮಲ್ಲಿ ಮಾಡ್ತಾಯಿದ್ದೀವಿ ಅಂತಂದರೆ ತಕ್ಕಡಿ ಥೀಮಲ್ಲಿ. ಸೊ ಏನದು ಒಂದು ಗೊಂಬೆನ ಇಟ್ಬಿಟ್ಟು ಈಗ ತೋರಿಸ್ತೀನಿ ಬಿಡಿ, ವಿಡಿಯೋ ಬ್ಯಾಕ್ ಕ್ಯಾಮ್ರಾದೆಲ್ಲ ಆನ್ ಮಾಡಿಬಿಟ್ಟು ವಿಡಿಯೋ ಯಾವ ಥರ ರೆಡಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ಮನೆಯಲ್ಲಿ ಸಿಂಪಲಾಗಿ ಟ್ರೈ ಮಾಡ್ಬೋದು, ನೀವು ಒಂದ್ಸಲ ಟ್ರೈ ಮಾಡಿ. ನಾನು ನ್ಯೂ ಕಾನ್ಸೆಪ್ಟಲ್ಲಿ ನನಗೆ ಬರಲ್ಲ ಆ್ಯಕ್ಚುಲಿ ಮಾಡೋಕ್ಕೆ. ಯೂಶ್ವಲಿ 2 ತಿಂಗಳು ನಮ್ಮ ಹರೀಶನೇ ಮಾಡಿರೋದು. ಈ ಮಂತ್ ನಾನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಹೆಂಗಾಗುತ್ತೆ, ನೋಡ್ತಾ ಹೋಗಿ. ಆ್ಯಂಡ್ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ವೀಡಿಯೋಸ್ ನೋಡಿ, ಓಕೆನಾ? ಸೊ ಏನಿದು ಡ್ರೆಸ್ ಚೇಂಜು ಅಂತ ಅಂದ್ಕೊಬಿಡಿ. ನಮ್ಮ ಮಗನಾದವರು ನಮಗೆ ಪ್ರಸಾದವನ್ನು ಇಕ್ಕಿದರು ಆ ಒಂದು ಡ್ರೆಸ್ಸಲ್ಲಿ, ಔಟ್ಫಿಟ್ಟಲ್ಲಿ. ಸೊ ಹಾಗಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ. ಸೊ ಮಾಡಿಬಿಡ ನೋಡಿ, ಕೇಳಿಸ್ತಾ ಇರ್ಬೋದು ನಿಮಗೆ ಬ್ಯಾಕ್ ಸೈಡಲ್ಲಿ ಹೂ ಅನ್ನೋದೆಲ್ಲ ಕಲ್ತ್ಕೊಂಡಿದ್ದಾನೆ ಇವಾಗ ಚೆನ್ನಾಗಿ. 2ನೇ ತಿಂಗಳಿಗಿಂತ ಇವಾಗ ವಾಯ್ಸ್ನ ನನಗಿಂತ ಚೆನ್ನಾಗಿ ವಾಯ್ಸ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ. ನೋಡಿ ಎಲ್ಲಿ ಮಲಗಿಸಿದ್ರು ಅವನು ದಬಾಕೋಬೇಕು. ಇವಾಗ ಇದೇನು ಒಟ್ನಲ್ಲಿ ಅವನು ಎಷ್ಟು ದಬಾಕೋಬೇಕು ಅವನು, ಇವಾಗ ದಬಾಕೋಬೇಕು ಅಷ್ಟೇ ಅವನು, ಇವಾಗ ದಬಾಕೋಬೇಕು ಅಷ್ಟೇ ಅವನು. ಇದನ್ನ ಹಾಕಲ್ಲ ನಾನು ಬಿಡು. ಒಂದು ನಾನು ಮಾಡಿದ್ದೀನಿ ಪಕ್ಕನ ನಾನು ಕಾಣಿಸ್ತಾ ಇದ್ದೀನ ಚೆನ್ನಾಗಿ? ಹೋಗ್ಲಿ ಹೇಳು, ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕತೆ ಹೇಳು. ಸೊ ಗೈಸ್ ಇವಾಗ ನನ್ನ ಮಗ ಹಿಂಗಿದ್ದಾನೆ. ಹಲೋ ತಿರುಗು ಅವ್ನು ತಿರ್ಗಲ್ಲ. ಇವಾಗ ಬಟ್ಟೆ ಹಾಕ್ಬಿಟ್ಟು ರೆಡಿ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ಅಲ್ಲಿ ರೆಡಿ ಮಾಡ್ತಾಯಿದ್ದಾರೆ ನಮಗೆ. ಬಾಯ್. ನಾನು ಇಲ್ಲಿ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಹರೀಶ್ ಕೂಡ ಬಂದರು. ಹರೀಶ್ ನಾನೇ ಮಾಡ್ತೀನಿ ಹೋಗು ಪಾಪು ನೋಡ್ಕೊ ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರಿಗೆ ಹೇಳ್ಬಿಟ್ಟಿದ್ದೆ ಈ ಥರ ತಕ್ಕಡಿ ಥೀಮಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅಂತ. ಸೊ ಅದು ಅವರೇ ನಾನೇ ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಂಗೆ ಕಳಿಸಿದ್ರು. ಸೊ ಹಾಗಾಗಿ ನಾನು ಹೋದೆ. ಸೊ ಏನು ಗೊತ್ತಾ, ನನಗೊಂದು ಮೆಸೇಜ್ ಮಾಡಿದರು. ಏನಂತ, ಪಾಪುದು ಫೋಟೋ ಸುಮ್ಮನೆ ಯಾಕೆ ಹಾಕ್ತೀರಾ, ಸ್ಮೈಲೀಸ್ ಹಾಕ್ಬಿಟ್ಟು ಫೇಸ್ಗೆ ಯಾಕೆ ಹಾಕ್ತೀರಾ, ನೋಡಲಿ ಅಂತ ಹಾಕಿದ್ರೆ ಫೇಸ್ ಸಮೇತನೇ ಹಾಕಬೇಕು. ಸುಮ್ಮನೆ ಆ ಥರ ಏನದು ಮೋಜಿಸ್ ಹಾಕ್ಬಿಟ್ಟು ಹಾಕಿದ್ರೆ ನಿಮ್ಗೆ ಏನು ಸಿಗುತ್ತೆ ಅಂತ ನನಗೆ ಯಾರೋ ಮೆಸೇಜ್ ಹಾಕಿದ್ರು. ಹೌದಲ್ವ, ನಮಗೇನು ಸಿಗುತ್ತೆ, ನಾವು ಈಗ ಬೇರೆಯವ್ರಿಗೆ ನಾವು ತೋರಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಪಾಪನ ನಾವು ಸ್ಟೇಟಸ್ಗೆ ಹಾಕ್ತೀವಿ ಅಲ್ವಾ, ಎಲ್ಲರೂ ಅದನ್ನೇ ಮಾಡೋದು. ಸೊ ಮೋಜಿಸ್ ಎಂತಕ್ಕೆ ಹಾಕ್ತಾರೆ, ಅಂಥವರು ತೋರಿಸ್ಲೇಬೇಕು ಅನ್ನೋ ಇದಿದ್ದರೆ ಮೋಜಿಸ್ನ ತೆಗ್ದ್ಬಿಟ್ಟು ಹಾಕ್ತಾರೆ ಅಲ್ವಾ ಅಂತ ಹೇಳಿಬಿಟ್ಟು, ನಾನು ಜಾಸ್ತಿ ದಿನ ಅವನ್ನ ಏನು ಮೋಜಿಸ್ ಹಾಕ್ಕೊಂಡೇ ಕೂತ್ಕೊಳ್ಳೋಕ್ಕಾಗಲ್ಲ.
ಎಲ್ಲ ಥರದ ಅನುಭವನೂ ಆಗಬೇಕು. ಮಕ್ಕಳು ಅದೇನು ಗೊತ್ತಾ, ತಿಪ್ಪೆ ಮಕ್ಕಳು ಚೆನ್ನಾಗಿ ಬೆಳೀತಾರೆ ಅಂತ ಒಂದು ಗಾದೆ ಐತೆ. ಸೊ ಹಂಗೆ ಎಲ್ಲ ಓಡಾಡಿಕೊಂಡು, ಈಚೆ ಓಡಾಡಿಕೊಂಡು, ಎಲ್ಲರ ಜೊತೆ ಹೊಂದ್ಕೊಂಡು ಮಕ್ಕಳು ಬೆಳಿಬೇಕು. ನಾವು ಅವನಿಗೋಸ್ಕರ ಮೆಮೊರೀಸ್ನ ನಾವು ಕೊಡ್ತಾಯಿದ್ದೀವಿ. ಈ ವಿಡಿಯೋನ ಅವನು ದೊಡ್ಡವನಾದ್ಮೇಲೆ ನೋಡಿದ್ಮೇಲೂ ಮೋಜಿಸಾಗಿ ಕಾಣಿಸಿದ್ರೆ ಏನು ಪ್ರಯೋಜನ? ಸೊ ಹಾಗಾಗಿ ನಾವು ಈ 3ನೇ ತಿಂಗಳಿಂದ ಮೋಜಿಸ್ ಹಾಕೋದು ಬೇಡ ಫೇಸಿಗೆ, ಹಾಗೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದು. ಸೊ ಅವನು ಎಷ್ಟು ಆ್ಯಕ್ಟಿವ್ ಆಗಿ ಇದ್ದಾನೆ ಅಂತಂದರೆ, ಅವನು ಕೊಟ್ಟಾಗ ನನ್ನ ಕೈಲಿ ಚಿಕ್ಕ ಮಗು, ಎಷ್ಟು ಚಿಕ್ಕ ಮಗು ಅಂದರೆ ಅವನಿಗೆ ಕಿವಿ ಚಿಕ್ಕ, ಕಣ್ಣು ಚಿಕ್ಕ. ಇವಾಗಲೇ 3 ತಿಂಗಳು ಅವನಿಗೆ. ಸೊ ಗೈಸ್, ನಮ್ಮ ಮಗ ಇವಾಗ ರೆಡಿಯಾಗಿದ್ದಾನೆ. ಅವ್ರ ಅಜ್ಜಿ ಕೊಡಿಸಿರೋ ಚೈನ್ ಒಂದು, ಅವ್ರ ಅಪ್ಪಂದೊಂದು ಚೈನ್ ಹಾಕ್ಕೊಂಡು ಇವಾಗ ರೆಡಿ ಆಗೋನೆ. ಉಂಗುರ ಹಾಕೋತಾ ಇಲ್ಲ, ಇದೊಂದು ಸ್ವಲ್ಪ ದಾರ ನುಲಿಬೇಕು. ಕಿವಿ ಚುಚ್ಚಕ್ಕೆ ಹೋದಾಗ ತಂದಿರೋ ಉಂಗುರ ಇದು ಒಂಚೂರು ದಾರ ನುಲಿಬೇಕು. ನುಲಿದ್ಬಿಟ್ಟು ಹಾಕ್ಬಿಟ್ಟು ಇವಾಗ ಫೋಟೋ ತೆಗಿಯೋದೆ. ಹಿಂಗೆ ಕಾಣಿಸ್ತವನು ಹೇಳಿ, ನಮ್ಮ ರಾಜ ಹುಲಿ ಅಲ್ಲ, ಬಾಹುಬಲಿ. ನಗ್ಸವನ್ಗೊಂದ್ಸಲಿ, ನಗ್ಸವನ್ಗೆ ಚೇತ ನಗ್ಸ್ತಾಳೆ. ಜಲ್ಲು ಬರೀ ಅಲ್ಲಿ ಚಿಕ್ಕಿ ಕರಿತಾಳೆ. ಅವನು ಫ್ಲಾಶ್ ನೋಡ್ತಾವನೆ, ಏನು ಲೈಟ್ ಆನ್ ಆಗೋದಲ್ಲ, ಫ್ಲಾಶ್ ಅಂತ. ಸೊ ಬನ್ನಿ, ಇವಾಗ ರೆಡಿ ಆಗಿತ್ತೆ. ಅಲ್ಲಿ ಇಕ್ಬಿಟ್ಟು ಫೋಟೋ ತಗೊಡ್ಬೇಕು. ಚೆನ್ನಾಗಿದ್ದಾಗಲೇ ಫೋಟೋ ತಗೊಡ್ಬೇಕು. ಅವ್ನು ಮಲ್ಕೊಳ್ಳಲ್ಲ, ಎಷ್ಟೋ ತನಕ ಮಲ್ಕೊತಾನೆ. ಅಷ್ಟಲ್ಲಿ ನಾವು ತೆಗಿಬೇಕು. ಫೋಟೋ ತೆಗಿಯೋ ಆರು ಮೊದಲೇ ನಿಂದು ತೆಕ್ಕೊಬಿಟ್ಟು ಆರು ಮೊದಲೇ ನಿಂದು